ಹಳೆಮಯ್ಯ, ಆ ಇಂಜಿನಿಯರ್ ಲಾಯರ್ ನೋಟಿಸ್ ಕಳಿಸಿದಾನೆ. 16ನೇ ತಾರೀಕು ಕೋರ್ಟ್ಗೆ ಅಪಿಯರ್ ಆಗ್ಬೇಕಂತೆ. ಅವನು ಮಗಳನ್ನ ಕಳ್ಕೊಂಡ್ರು ಹೋಗ್ರು ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಕೋರ್ಟ್ಗೆ ಹೋಗಿ ತುಂಬಾ ದಿನ ಆಯ್ತು. ಒಳ್ಳೆ ಲಾಯರ್ನ ನೋಡಿ. ಇಷ್ಟೇ ಅಲ್ವಾ, ನೀವೆಲ್ಲ ನಿಜಾನೇ ಹೇಳಿದಿರಿ. ನಾನು ಕೋರ್ಟಲ್ಲಿ ಇದು ಸುಳ್ಳು ಅಂತ ವಾದಿಸ್ತೀನಿ. ಅದಕ್ಕೆ ಅಲ್ವಾ ನಾವು ನಿಮ್ಮ ಹತ್ರಕ್ಕೆ ಬಂದಿದ್ದು. ಮೇ 20ನೇ ತಾರೀಕಲ್ವಾ ನೀವು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದು. ಅದೇ ದಿನ ಅದೇ ಟೈಮಲ್ಲಿ ನೀವು ದಿಲ್ಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆ ಟಿಫನ್ ಮಾಡ್ತಾ ಇದ್ದೀರಂತ ದಾಖಲೆ ಸೃಷ್ಟಿ ಮಾಡ್ತೀನಿ. ಪ್ರೈಮ್ ಮಿನಿಸ್ಟರ್ ಜೊತೆ ನಮ್ಮಂತವ್ರಿಗೆ ಕನೆಕ್ಷನ್ ಇದೆ ಅಂದ್ರೆ ನಂಬ್ತಾರ? ನಂಬಲ್ವಾ? ಬೇಡ ಬಿಡಿ. ಸತ್ಯಂ ಕಂಪ್ಯೂಟರ್ ಚೇರ್ಮನ್ ಜೊತೆ ಹೈದರಾಬಾದ್ ಅಲ್ಲಿ ಮೀಟಿಂಗ್ ಅಲ್ಲಿ ಇದ್ರು ಅಂತ ಸೃಷ್ಟಿ ಮಾಡಿದ್ರಾಯ್ತು. ಅವರೆಲ್ಲ ಫ್ರಾಡ್ ಕೇಸಲ್ಲಿ ಜೈಲಲ್ಲಿ ಇದ್ದಾರೆ. ಅದೆಲ್ಲ ನಾನ್ ನೋಡ್ಕೋತೀನಿ ಬಿಡ್ರಿ. ಸಾಕ್ಷಿಗಳದೇನ್ರಿ? ಬಾಲ್ಡಿ ತಲೆ ಮೇಲೆ ವಿಗ್ ಹಾಕ್ದಂಗೆ. ಇವ್ರು ಎಣ್ಣೆ ಹಾಕ್ತಾರ? ಎಷ್ಟೇ ಆಗ್ಲಿ ನನ್ನಳೆಮಯ್ಯ ಅಲ್ವಾ. ಮತ್ತೆ ಟೆನ್ಷನ್ ಯಾಕ್ರಿ? ಒಂದು ಕ್ವಾರ್ಟರ್ ಹೊಡೆದು ಮನೆಯಲ್ಲಿ ನೆಮ್ಮದಿಯಾಗಿ ಮಲ್ಕೊಳಕ್ ಹೇಳಿ. ಅವನೇ ಶರತ್ ಅಂದ್ರೆ ದೊಡ್ಡ ಬಿಲ್ಡರ್. ಅವನ್ ಸಪೋರ್ಟ್ ಇಂದಾನೆ ಇಂಜಿನಿಯರ್ ನ ಮೇಲೆ ಕೇಸ್ ಹಾಕಿರೋದು. ನಿಮ್ ಹತ್ರ ಯಾವ್ದಾದ್ರು ಸಾಕ್ಷ್ಯಾಧಾರಗಳಿದ್ಯಾ? ಆ ದೇವರೇ ಸಾಕ್ಷಿ ಯುವರ್ ಆನರ್. ಈ ಜಕ್ಕ ಕಟ್ಸಿರೋ ಬ್ರಿಡ್ಜು ಬಿದ್ದು ಹೋಗಿರೋದು ನಿಜ. ಅದನ್ನ ಪರಿಶೀಲನೆ ಮಾಡಿ ಕಳಪೆ ಕಾಮಗಾರಿಂದಲೇ ಹೀಗಾಗಿದೆ ಅಂತ ನಾನ್ ರಿಪೋರ್ಟ್ ರೆಡಿ ಮಾಡಿದ್ದು ನಿಜ. ಮದುವೆ ಆಗ್ಬೇಕಾಗಿದ್ದು ನನ್ನ ಮಗಳನ್ನ ಮಾನಭಂಗ ಮಾಡಿ ಅವಳು ಜೀವ ಹಿಡ್ಡಿ ಪ್ರಾಣ ತೆಗೆದಿತ್ತು ನಿಜ ಯುವರ್ ಆನರ್. ಇದಕ್ಕೆಲ್ಲ ನನ್ನ ಆತ್ಮಸಾಕ್ಷಿ ಬಿಟ್ರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ ಯುವರ್ ಆನರ್. ಬೇರೆ ಯಾವ ಸಾಕ್ಷಿನೂ ಇಲ್ಲ. ಯುವರ್ ಆನರ್, ಕೋರ್ಟಿಗೆ ಬೇಕಾಗಿರೋದು ಮನಸ್ಸಾಕ್ಷಿ ಅಲ್ಲ, ಮನುಷ್ಯರ ಸಾಕ್ಷಿ. ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನನ್ನ ಕ್ಲೈಂಟ್ ಜಕ್ಕ ಅದೇ ದಿನ ಬೆಂಗಳೂರು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಇದು ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಸರ್ಟಿಫಿಕೇಟ್. ಅದೇ ದಿನ ಪಾಂಡು ಅವರು ಶಿವಮೊಗ್ಗದಲ್ಲಿರೋ ಅಶೋಕ ಹೋಟ್ಲಲ್ಲಿ ಉಳ್ಕೊಂಡಿದ್ರು. ಆ ಹೋಟ್ಲ್ ಬಿಲ್ಲು. ನೋಡಿದ್ರ ಯುವರ್ ಆನರ್, ಎಷ್ಟು ಅಮಾಯಕಂತರ ನಡೆಸ್ತಾ ಇದ್ದಾರೆ. ಬಟ್ ಹಿ ಈಸ್ ಎ ಕ್ರಿಮಿನಲ್. ಅವನ ಅಳಿಯ ಇವನು ದೊಡ್ಡ ನರಹಂತಕ. ಯುವರ್ ಆನರ್, ದುಡ್ಡು ಕೊಟ್ರೆ ಇಂಥ ಸಾಕ್ಷಿಗಳು ಸಾವಿರಾರು ಸಿಗ್ತವೆ. ಡಾಕ್ಟರ್ ಹತ್ರ, ಲಾಯರ್ ಹತ್ರ ಎಲ್ಲರೂ ಸಾಮಾನ್ಯವಾಗಿ ನಿಜಾನೇ ಹೇಳ್ತಾರೆ. ಇವರಿಬ್ರು ನನ್ನ ಹತ್ರ ಬಂದು ಹೇಳಿದ ನಿಜ ಎಲ್ಲ ಈ ಸಿಡಿಯಲ್ಲಿ ರೆಕಾರ್ಡ್ ಆಗಿದೆ. ನೀವು ರೇಪ್ ಮಾಡಿದ್ದನ್ನ ಯಾರಾದ್ರೂ ನೋಡಿದ್ರ? ನನ್ನ ಅಳಿಯ ಯಾರು ನೋಡಬಾರ್ದು ಅಂತ ಬಾಗ್ಲಾಕೊಂಡು ರೇಪ್ ಮಾಡ್ದ. ಆ ಹುಡುಗಿ ಇನ್ನು ಬದುಕಿದಾಳ? ಬಿಟ್ಟಿದ್ರೆ ಬದುಕಿರ್ತಿದ್ಲು, ಸಾಯಿಸ್ಬಿಟ್ಟಲ್ಲ. ಯುವರ್ ಆನರ್, ನ್ಯಾಯನ ಕಾಪಾಡುವಂತ ನನ್ನ ಸ್ನೇಹಿತ ಹೇಳಿದ ಮಾತಿಗೆ ನಾನಿವತ್ತು ವಾದ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಬರೀ ಸ್ನೇಹಕ್ಕೋಸ್ಕರ ಅಲ್ಲ. ನ್ಯಾಯ ಕೇಳ್ಕೊಂಡು ನ್ಯಾಯಾಲಯಕ್ಕೆ ಬರ್ತಾ ಇರೋರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದೀನಿ. ನಾನೊಬ್ಬ ನ್ಯಾಯವಾದಿ ಅಂತ ಗರ್ವ ಪಡ್ತಾ ಇದ್ದೀನಿ. ಅಪರಾಧಿ ಆಗಿರೋ ಈ ಜಕ್ಕಾಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಆರೋಪ ಸಾಬೀತಾಗಿರುವುದರಿಂದ ಜಗದೀಶ್ ಕಾರ್ನಾಡ್ ಅಲಿಯಾಸ್ ಜಕ್ಕ ಎಂಬ ಅಪರಾಧಿಗೆ 6 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ. ಹಳೆಮಯ್ಯ, ಮಾವಯ್ಯ, ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಆರಾಮಾಗಿದ್ದೀನಿ. ಸಿಟಿಲಿ ಕರೆಂಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಬಟ್ ಜೈಲ್ನಲ್ಲಿಲ್ಲ. 24 ಅವರ್ಸ್ ಇರುತ್ತೆ. ಸ್ನಾನ ಮಾಡೋದಕ್ಕೆ ಹಾಟ್ ವಾಟರ್, ದಿನ ಬೆಳಗ್ಗೆ 6 ಗಂಟೆಗೆ ಒಂದು ಮೊಟ್ಟೆ, ಅರ್ಧ ಲೀಟರ್ ಹಾಲು ಕೊಡ್ತಾರೆ. ದಿನ ಉದಯ ಮೂವೀಸ್ ನಲ್ಲಿ ಫಿಲಮ್ಸ್, ಯೂಟ್ಯೂಬ್ ನಲ್ಲಿ ಸಾಂಗ್ಸ್, ಟಿವಿ 9 ನಲ್ಲಿ ನ್ಯೂಸ್, ಅದು ಇದು ನೋಡ್ಕೊಂಡು ಖುಷಿಯಾಗಿದ್ದೀನಿ ಅಂತ ಅನ್ಕೊಂಡಿದಿರಲ್ಲ. ಜೈಲಲ್ಲಿದ್ರೆ ಬದಲಾಗ್ತೀವಿ ಅಂತಾರೆ. ಇಲ್ಲ, ನನ್ನ ದ್ವೇಷದ ಬೆಂಕಿ ಇನ್ನೂ ಉರಿತಾ ಇದೆ. ನನ್ನ ಈ ಪರಿಸ್ಥಿತಿಗೆ ತಂದವರು ಬದುಕಿರಬಾರ್ದು. ನೀನ್ ಆಚೆ ಬಂದ್ಮೇಲೆ ಎಲ್ರನ್ನೂ ಮುಗಿಸ್ಬಿಡೋಣ. ಅಷ್ಟಕ್ಕೂ ನಿನಗೆ ಶಿಕ್ಷೆ ಆಗಿರೋದೆಷ್ಟು? 6 ವರ್ಷ. ಅದರಲ್ಲಿ ನಿನ್ ನಡವಳಿಕೆ ಚೆನ್ನಾಗಿದೆ ಅಂತ 2 ವರ್ಷ ಹೊರಟೋಗುತ್ತೆ. ಇನ್ನ ಗಾಂಧಿ ಜಯಂತಿ, ಕೃಷಿ ಜಯಂತಿ, 2ನೇ ಭಾನುವಾರ, ಅದು ಇದು ಅಂತ 1 ವರ್ಷ ನೆಗೆದು ಬಿದ್ದೋಗುತ್ತೆ. ಉಳಿದಿರೋದೆಷ್ಟು? 3 ವರ್ಷ. ಆಡ್ಕೊಂಡ್ಬಂದ್ಬಿಡುತ್ತೆ. 3 ವರ್ಷ ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ. ಇವತ್ತೇ ಸಾಯಿಸ್ತೀನಿ ಮಾವಯ್ಯ, ಇವತ್ತೇ. ಜಕ್ಕ ಅವರೇ, ನಿಮ್ಮನ್ನು ಹಾಸ್ಪಿಟ್ಲ್ ಕಳಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದ್ದೀನಿ. ನಿಮಗಿರೋದೇ ಅರ್ಧ ದಿನ ಟೈಮ್. ಹೊರಗಡೆ ಗೊತ್ತಾದ್ರೆ ನಾನು ಕೆಲಸ ಕಳ್ಕೋಬೇಕಾಗುತ್ತೆ.